ಎಲ್ಲಿಂದ ಬಂದೈತಿ ಹೆಂಗ್ ಬಂದೈತಿ ಇದನ್ನೆಲ್ಲ ನೀವು ಬಿಡಿಸಿ ಹೇಳ್ರಿ. ಪ್ರಕಾರ ಈ 4 ಜಿಲ್ಲೆಗಳಲ್ಲಿ ತಯಾರಾಗುವ ಚಪ್ಪಲ್ ಅಂದ್ರೆ ಕೊಲ್ಹಾಪುರಿ ಚಪ್ಪಲ್. ಕೊಲ್ಹಾಪುರಿ ಚಪ್ಪಲ್ ಇಟ್ ಸೆಲ್ಫ್ ಇಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್. ಈಗ ವಿಡಿಯೋ ಮಾಡತ್ತಿದ್ದ ಪ್ರಕಾರ ಮಾಡೋದು ಕಾರಣ ಏನಂದ್ರೆ ಲಾಸ್ಟ್ ವಾರನ್ಯಾಗ ಪ್ರಾಡಾನಾಗ ಶೋ ಆಗೈತೆ, ಫ್ಯಾಷನ್ ಶೋ. ಪ್ರಾಡಾ ಕಂಪ್ನಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಫ್ಯಾಷನ್ ಶೋ ಮಾಡ್ತಾರೆ, ಲೆದರ್ದು ಸಿಕ್ಕಾಪಟ್ಟೆ ಐಟಮ್ಗಳು ತಯಾರು ಮಾಡ್ತಾರೆ. ಅದ್ರಾಗ ಇವರು ಅರ್ವಿ ಹಾಕೊಂಡು ರ್ಯಾಂಪ್ ಮೇಲೆ ನೋಡೋಕೆ ಮುಂದೆ ನಮ್ಮ ಕೊಲ್ಹಾಪುರ ಚಪ್ಪಲ್ ಹಾಕೊಂಡು ನಡೆದಾರ. ಅದಕ್ಕೆ ಇವ್ರು ಕೊಲ್ಹಾಪುರ ಚಪ್ಪಲ್ ಅನ್ನೋದು ಬಿಟ್ಟು ಪ್ರಾಡಾದವ್ರು ನಮ್ಮದೇ ಐತೆ ಅಂತ ಹೇಳಿ ಗದ್ದಲ ಮಾಡ್ಯಾರ. ಅದಕ್ಕೆ ನಮ್ಮ ದೇಶದ ಹೆಸರು ತೊಗೊಂಡಿಲ್ಲ, ಇಲ್ವಾ ಚಪ್ಪಲ್ದು ಬ್ರ್ಯಾಂಡ್ ಹೆಸರು ತೊಗೊಂಡಿಲ್ಲ. ಪ್ರಾಡಕ್ಕಿನ್ನು ಮೊದಲು ಹಳೆ ಬ್ರ್ಯಾಂಡ್ ಅಂದ್ರೆ ನಮ್ಮ ಕೊಲ್ಹಾಪುರಿ ಬ್ರ್ಯಾಂಡ್. ಪ್ರಾಡಾ ಇನ್ನೂ ಹುಟ್ಟಿರಲಿಲ್ಲ, ಅವಾಗಿನ ನಮ್ಮ ಕೊಲ್ಹಾಪುರಿ ಬ್ರ್ಯಾಂಡ್ ಐತಿ. ಈಗ ಅದು ತಪ್ಪಾಗೈತಿ. ಮತ್ತು ಅದಕ್ಕೆ ಕಿಮ್ಮತ್ ನೋಡ್ರೆ ನೀವು ತಲೆ ಹಚ್ಕೊಂಡು ಅದಕ್ಕೆ ಕಿಮ್ಮತ್ತು 1 ಲಕ್ಷ ಒಳಗಟ್ಲಿ ಕಿಮ್ಮತ್ ಕೊಟ್ರ. ಮತ್ತು ಸಾದಾ ಐತೆ ಅದು ನೋಡಿದ್ರೆ, ಹಂಗೆ ನೋಡಿದ್ರೆ ಯಾವುದು ಕೊಲ್ಹಾಪುರಿ ಚಪ್ಪಲ್ ಸಾದಾ ಅಲ್ಲ, ಬಟ್ ಹಂಗೆ ನೋಡಿದ್ರೆ ಕೈ ಕೆಲಸ ನೋಡ್ರೆ ಭಾಳ ಸಾದಾ ಐತೆ ಅದು. ಖರೆ ಅವ್ರು ಏನು ಮಾಡಿದಾರಲ್ಲ ತಪ್ಪು ಮಾಡಿದಾರೆ. ನಮ್ಗೆ ಹೇಳೋದು ಏನಂದ್ರೆ ನಮ್ಮ ದೇಶದ ಹೆಸರು ತಗೋರಿ. ಇದು ಏನು ಚಪ್ಪಲ್ ಐತಲ್ಲ, ಇದು ಎಲ್ಲಿಂದ ಬಂದೈತಿ ಹೆಂಗೆ ಬಂದೈತಿ ಇದನ್ನೆಲ್ಲ ನೀವು ಬಿಡಿಸಿ ಹೇಳ್ರಿ. ಕೊಲ್ಹಾಪುರಿ ಚಪ್ಪಲ್ ಇದು ಯಾರ್ದು ಪ್ರಾಡಾ ಗಿಡ ಅವ್ರದ್ದು ಏನು ಶೋ ಅಲ್ಲ. ನೀವು ಚಲೋ ತಂಗ ಅದಕ್ಕೆ ಪ್ರಚಾರ ಮಾಡಿರಿ, ನಮಗೂ ಭಾಳ ಖುಷಿ ಐತಿ. ಬಟ್ ಅದಕ್ಕೆ ಕೊಲ್ಹಾಪುರಿ ಚಪ್ಪಲ್ ಅಂತ ಪ್ರಚಾರ ಮಾಡಿರಿ. ನೀವು ಪ್ರಚಾರ ಮಾಡಿದ್ದ ಶೋ ಮಾಡಿದ್ದ ತಪ್ಪು ಅನ್ನತ್ತಿಲ್ಲ, ಬಟ್ ನೀವು ಅದಕ್ಕೆ ಹೆಸರು ತೊಗೊಂಡಿಲ್ಲ, ಅದಕ್ಕೆ ನಮಗೆ ಹರ್ಟ್ ಆಗೈತಿ. ಅದಕ್ಕೆ ನಾವು ನಿಮ್ಗೆ ವಿಡಿಯೋ ಮಾಡಿ ಹೇಳತ್ತೀವಿ. ಧನ್ಯವಾದ. ಈ ದೇಶದಲ್ಲಿ ಪ್ರಾಡಾ ಕಂಪ್ನಿದವ್ರು ಏನಾರ ರ್ಯಾಂಪ್ ವಾಕ್ ಮಾಡಿ ಕೊಲ್ಹಾಪುರಿ ಚಪ್ಪಲ್ ಪ್ರಸಿದ್ಧಿ ಪಡೆದಾರಲ್ಲ, ಅದಕ್ಕೆ ನಮ್ದು ವಿರೋಧ ಐತಿ. ಯಾಕಂತ ಹೇಳಿದ್ರೆ 2019ರಾಗ ಈ ನಮ್ಮ ಕೊಲ್ಹಾಪುರಿ ಚಪ್ಪಲ್ ನಮ್ಮ ಕರ್ನಾಟಕದ 2 ಜಿಲ್ಲೆ ಬೆಳಗಾವಿ ಮತ್ತು ಬಿಜಾಪುರ, ಆನಂತರ ಮಹಾರಾಷ್ಟ್ರದ 2 ಜಿಲ್ಲೆ ಕೊಲ್ಹಾಪುರ, ಆನಂತರ ಸಾತಾರ, ಈ 4 ಜಿಲ್ಲೆಗಳಿಗೆ GI ಟ್ಯಾಗ್ ಸಿಕ್ಕಿರೋದು 2019ರಲ್ಲಿ. ಆ ಪ್ರಕಾರ GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಐಡೆಂಟಿಟಿ. ಆ ಪ್ರಕಾರ ಈ 4 ಜಿಲ್ಲೆಗಳಲ್ಲಿ ತಯಾರಾಗುವ ಚಪ್ಪಲ್ ಅಂದ್ರೆ ಕೊಲ್ಹಾಪುರಿ ಚಪ್ಪಲ್ ಅದೇ ಬ್ರ್ಯಾಂಡ್. ಇದೇ ಬ್ರ್ಯಾಂಡನ್ನು ಅವ್ರು ಬಳಸಿ ಅಪಪ್ರಚಾರ ಮಾಡತ್ತಾರ ಕೊಲ್ಹಾಪುರಿ ಚಪ್ಪಲ್ ಬಗ್ಗೆ, ಮತ್ತು ತಮ್ಮದೇ ಆದಂತಹ ಪ್ರಾಡಾ ಅಂತ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ನಮ್ದು ವಿರೋಧ ಐತಿ. ಯಾಕಂದ್ರೆ ಕೊಲ್ಹಾಪುರಿ ಚಪ್ಪಲ್ ಹೆಸರು ಬರಬೇಕು, ಬೇರೆ ಯಾವುದೂ ಹೆಸರು ನಡೆಯಂಗಿಲ್ಲ. ಇಡೀ ಜಗತ್ತದಲ್ಲಿ ಪ್ರಸಿದ್ಧಿ ಪಡೆದಿರೋ ಚಪ್ಪಲ್ ಅಂದ್ರೆ ನಮ್ಮ ಕೊಲ್ಹಾಪುರಿ ಚಪ್ಪಲ್, ನಮ್ಗೆ ಬೇರೆ ಯಾವ್ದು ಹೆಸರು ಬೇಕಾಗಿಲ್ಲ. भाई आपका क्या कहना है, प्राडा जो कंपनी ने कोल्हापुरी चप्पल का 1% भी बेनिफिट नहीं दिया उसको? अभी मैं आपको इंग्लिश में समझाता हूँ, शायद उनको भी अच्छा लगे और वो भी समझ जाए. So far we know Prada has put last week they put a fashion show where they showcased our Kolhapuri chappal in their name. I mean they showed the Kolhapuri chappal itself is already established brand, but somehow they put their name on that chappal, which is very wrong. We are very proud that you are showcasing you are expressing your feelings about the chappal. It's very good, and the amount you are showing now, it's very very wrong, because you are literally you are showcasing your brand, but you are not trying to, you are not giving the exact name of that brand. Kolhapur is already a established brand, more before than Prada. It's a brand. So you guys are doing it wrong. So we request you to change the name of your brand. Show the Kolhapur chappal way it is. Tell it as a Kolhapuri chappal. Okay, thank you.